ದತ್ತಪೀಠ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಎರಡು ಸಮುದಾಯದ ಪ್ರಮುಖ ನಾಯಕರು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರು ಮತ್ತು ದತ್ತಪೀಠದಲ್ಲಿ ಪ್ರತಿ ವರ್ಷ ಕೂಡ ಮಾಲೆ ಹಾಕಿ ತಮ್ಮ ಒಂದು ಭಕ್ತಿಯನ್ನು ಮೆರೆಯುವಂಥ ಸಿಟಿ ರವಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸಭೆ ಕೂಡ ನಡೀತು. ಸುಪ್ರೀಂ ಕೋರ್ಟ್ಗೆ ಮುಂದಿನ ಅಂದರೆ ಮಾರ್ಚ್ ತಿಂಗಳ ಒಳಗಾಗಿ 24ರ ಒಳಗಾಗಿ ಯಾವುದೇ ವಿಚಾರ ಇದ್ದರೂ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಆ ವಿಚಾರವಾಗಿ ಸಭೆ ಕರೆದಿತ್ತು. ಏನೆಲ್ಲ ವಿಚಾರ ಪ್ರಸ್ತಾಪ ಆಯಿತು? ನಾವು ಭಾಳ ಸ್ಪಷ್ಟವಾಗಿ ಸಂಪುಟ ಉಪಸಮಿತಿ ಮುಂದೆ ನಾವು ಹೇಳಿದ್ದೀವಿ, ನೀವು ಸ್ಪೆಷಲ್ ಲೀವ್ ಪಿಟಿಷನ್ 10131 ಅಂದರೆ 10,131 ಬಾರ್ 2023 ಏನು ಗೌಸ್ ಮೊಹದ್ದೀನ್ ಸಾಕಾದ್ರಿ ಏನು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ 1978ನಿಂದ 20ಕ್ಕೂ ಹೆಚ್ಚು ಮೊಕದ್ದಮೆಗಳಿಗೆ ಸರ್ಕಾರ ಪ್ಯಾರಾವೈಸ್ ರಿಪ್ಲೈ ಕೊಟ್ಟಿದೆ. ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಇದು ಮೊದಲನೇ ಕೇಸಲ್ಲ. ಈ ಥರ 15-20 ಕೇಸ್ ಹಾಕಿ ಕೇಸ್ ಎಲ್ಲವೂ ವಜಾಗಿದೆ. ಯಾವುದೇ ಕೇಸು ಹಿಂದೂಗಳ ವಿರುದ್ಧ ಬಂದಿಲ್ಲ. ಹಾಕಿದ್ದಾರೆ ಕೇಸ್ನ, ಒಂದು ಕೇಸ್ನಲ್ಲೂ ಹಿಂದೂಗಳ ವಿರುದ್ಧ ಬಂದಿಲ್ಲ. ಎರಡನೇದು, ಈಗಾಗಲೇ ಸರ್ಕಾರ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಹಿಂದೂ ಅರ್ಚಕರು ನೇಮಕ ಮಾಡಿದೆ. ಹಿಂದೂ ಅರ್ಚಕರು ನೇಮಕ ಮಾಡೋದು ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ. ಅದನ್ನು ಪ್ರಶ್ನಿಸಿ ಕೋರ್ಟಿಗೆ ಹೋಗಿದ್ದಾರೆ. ಸತ್ಯ ಎತ್ತಿ ಹಿಡಿಬೇಕು ಅಂದರೆ ಇದನ್ನು ಸಮರ್ಥನೆ ಮಾಡಿ ಸ್ಟೇಟ್ಮೆಂಟ್ನ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಬೇಕು. ಮತ್ತು ಕಮಿಟಿ ಮುಂದೆ ಹೇಳಿದ್ದೀವಿ, ಬಾಬಾ ಬುಡಾನ್ ದರ್ಗಾ ಮತ್ತು ದತ್ತಪೀಠ ಸರ್ಕಾರಿ ದಾಖಲೆಗಳ ಪ್ರಕಾರನೇ ಬೇರೆ ಬೇರೆ. ಅದಕ್ಕೆ ನೀವು ಕಂದಾಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಮುಜರಾಯಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಚಿಕ್ಕಮಗಳೂರು ತಾಲೂಕು ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡಾನ್ ದರ್ಗಾ ಇದೆ. ಚಿಕ್ಕಮಗಳೂರು ತಾಲೂಕು ಇನಾಮ್ ದತ್ತಾತ್ರೇಯ ಪೀಠ, ಗ್ರಾಮದ ಹೆಸರೇ ಇನಾಮ್ ದತ್ತಾತ್ರೇಯ ಪೀಠ, ಗ್ರಾಮದ ಸರ್ವೆ ನಂಬರ್ 195ರಲ್ಲಿ ದತ್ತಾತ್ರೇಯ ಪೀಠ ಇದೆ. ಸರ್ಕಾರ 1970ರಲ್ಲಿ ಮಧ್ಯಂತರ ತಸ್ತೀಕ್ ಹೊರಡಿಸಿದೆ. ಆ ತಸ್ತೀಕ್ ಹಣ ಹೊರಡಿಸಿರೋದು ದತ್ತಾತ್ರೇಯ ದೇವರ ಹೆಸರಿನಲ್ಲಿ. ಇದನ್ನೆಲ್ಲವನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ 1861 ಎಕರೆ 31 ಗುಂಟೆ ಜಮೀನಿತ್ತು. ಅದನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೀವಿ, ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ. ಬಾಬಾ ಬುಡಾನ್ ದರ್ಗಾದ ಹೆಸರಿನಲ್ಲಿ ಇದ್ದಿದ್ದು 111 ಎಕರೆ. ಇವೆರಡೂ ಬೇರೆ ಬೇರೆ. ಇವತ್ತೇನು ವಕ್ಫ್ ವಿವಾದ ಆಗ್ತಾ ಇದೆ, ವಕ್ಫ್ ಬೋರ್ಡ್ನವರು ಆಸ್ತಿ ಹೊಡೆಯುವ ದುರಾಸೆಯಿಂದ ದತ್ತಾತ್ರೇಯ ಪೀಠನೇ ಬಾಬಾ ಬುಡಾನ್ ದರ್ಗಾ ಅಂತ ಕ್ಲೈಮ್ ಮಾಡಿದ್ರು. ಅದ್ರ ವಿರುದ್ಧ ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಪಡೆದಿರೋದು. ಇವತ್ತೇನು ವಕ್ಫ್ ಬೋರ್ಡ್ ವಿಷಯ ಆಗ್ತಾ ಇದೆಯಲ್ಲ, ನಾವು 64ರಲ್ಲೇ ಇದನ್ನು ತಪ್ಪು, ಇದು ಅನ್ಯಾಯ ಅಂತ ಪ್ರಶ್ನೆ ಮಾಡಿದ್ದೀವಿ. ಹಾಗಾಗಿ ಇದೆಲ್ಲವನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ಈಗ ಈ ವಿಚಾರದ ಜೊತೆಯಲ್ಲಿ ಈಗ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಈಗ ಏನು ಅಭಿಪ್ರಾಯವನ್ನು ಸಲ್ಲಿಸಿದ್ದೀನಿ, ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗುತ್ತೆ. ಅಲ್ಲಿಂದ ಕ್ಯಾಬಿನೆಟ್ ಹೋಗಿ ಆನಂತರ ಸುಪ್ರೀಂ ಕೋರ್ಟಿಗೆ ಕಳಿಸ್ತೀವಿ ವರದಿಯನ್ನು. ಸೊ ಹಾಗಾಗಿ ತಮ್ಮ ಪರವಾಗಿ ಬರುತ್ತಾ, ಹಿಂದೂಗಳ ಪರವಾಗಿ? ನೋಡಿ, ಸರ್ಕಾರ ರಾಜಕೀಯ ದುರಾಸೆಗೆ ಒಳಗಾಗದೇ ಇದ್ದರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡದೇ ಇದ್ದರೆ, ಸತ್ಯವನ್ನು ಎತ್ತಿ ಹಿಡಿಯೋದಾದರೆ, ದಾಖಲೆಗಳ ಪ್ರಕಾರ ರಿಪೋರ್ಟ್ ಕೊಡೋದಾದರೆ ಹಿಂದೂಗಳ ಹಕ್ಕನ್ನು ಎತ್ತಿ ಹಿಡಿಲೇಬೇಕು. ಅದನ್ನು ಮೀರಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಹೊರಟ್ರೆ ಆಗ ಮಾತ್ರ ವಿರುದ್ಧ ಮಾಡ್ಬೋದು. ವಿರುದ್ಧ ಮಾಡಿದ್ರೂ ಕೂಡ ನಾವು ನಮಗೆ ನ್ಯಾಯ ಪಡೆಯೋದಕ್ಕೆ ನ್ಯಾಯಾಲಯದ ಅಂಗಳ ಇದೆ, ನಮ್ಮ ಹತ್ರ ದಾಖಲೆಗಳಿದ್ದಾವೆ. ನಾವು ನ್ಯಾಯಾಲಯದ ನ್ಯಾಯ ಪಡಿತೇವೆ. ಇದರ ಜೊತೆಯಲ್ಲಿ ಸರ್, ಈಗ ತಮ್ಮ ವಿರುದ್ಧ ಬೆಳಗಾವಿಯಲ್ಲಿ ಏನು ಘಟನೆ ನಡೀತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ನಲ್ಲಿ ಕೂಡ ಇವತ್ತು ಮೊಕದ್ದಮೆ ಇದೆ. ಹಾಗಾಗಿ ತಾವು ಹೋಗ್ತೀರಾ ಮತ್ತು ಯಾವ ರೀತಿಯಾದಂಥ ವಿವರಣೆಯನ್ನು ಕೊಡುವಂಥ ಸಾಧ್ಯತೆ ಇದೆ? ಈಗಾಗಲೇ ನಮ್ಮ ವಕೀಲರು ನ್ಯಾಯಾಲಯದ ಕೇಸನ್ನು ನೋಡ್ಕೋತಾ ಇದ್ದಾರೆ. ನಾನು ನಮ್ಮ ವಕೀಲರಿಗೆ ಅದನ್ನೆಲ್ಲ ಬಿಟ್ಟಿದ್ದೀನಿ. ಅವ್ರ ಸಲಹೆ ಪ್ರಕಾರ ಕಾರ್ಯನಿರ್ವಹಿಸ್ತೀನಿ. ಮತ್ತು ನನಗೆ CIDಯಿಂದ ಇದುವರೆಗೂ ಯಾವುದೇ ನೋಟಿಸು ನನ್ನ ಮೇಲೆ ದೂರಿದೆ ಅಂತ ಬಂದಿಲ್ಲ. ನಮ್ಮವರು ಕೊಟ್ಟ ದೂರಿನಗೆ ಸಂಬಂಧಪಟ್ಟಂತೆ CID ನೋಟಿಸ್ ಕೊಟ್ಟಿದ್ದರು. ಅದಕ್ಕೆ ನಾವು ಈಗಾಗಲೇ ಹೋಗಿ ನಾನು, DS ಅರುಣ್ ಅವರು, ಪ್ರೊಫೆಸರ್ ಸಂಕನೂರವರು, ಕಿಶೋರ್ ಕುಮಾರ್ ಅವರು ಹೋಗಿ ಸ್ಟೇಟ್ಮೆಂಟ್ ನನಗೆ ನನ್ನ ಮೇಲೆ ದೂರು ಬಂದಿರೋಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅವರು ನೋಟಿಸ್ ನನಗೆ ಕೊಟ್ಟಿಲ್ಲ. ಒಂದು. ಎರಡನೇದು, ನಾವೊಂದು ದೂರು ಕೊಟ್ಟಿದ್ವಿ 19ನೇ ತಾರೀಕು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಇವತ್ತಿನವರೆಗೂ FIR ಆಗಿಲ್ಲ. ಇನ್ನು 2 ದಿನ ಕಳೆದ್ರೆ 1 ತಿಂಗಳಾಗುತ್ತೆ. 1 ತಿಂಗಳಾದರೂ FIR ಮಾಡಿಲ್ಲ ಅಂದರೆ
ಅಲ್ಲಿಗೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಾ ಇಲ್ಲ, ಒತ್ತಡಕ್ಕೊಳಗಾಗಿದ್ದಾರೆ. ಇಲ್ಲದ್ರೆ ನಾನು ಕೊಟ್ಟಿದ್ದನ್ನು FIR ಮಾಡಿ ತನಿಖೆ ನಡೆಸಬೇಕಿತ್ತಲ್ಲ, ಯಾಕೆ FIR ಮಾಡಿಲ್ಲ? ಈಗ ಒಂದು ವಿಚಾರ, ಇಲ್ಲಿವರೆಗೂ ಕೂಡ ಸಭಾಪತಿಗಳು ಸ್ಪಷ್ಟಪಡಿಸಿದ್ರು ಆ ರೀತಿ ಆಡಿಯೋ ಇಲ್ಲ, ವಿಡಿಯೋ ಇಲ್ಲ ಅಂತ. ಈಗ ಏಕೈಕಿ ವಿಡಿಯೋ ಸಿಕ್ಕಿದೆ ಅನ್ನುವಂಥದ್ದು. ಸೊ ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಕಂತೆಗಳು ಈ ಪ್ಲಾಂಟ್ ಮಾಡ್ತಾ ಇರೋದು, ಸಿಕ್ಕಿದೆ ಎಲ್ಲಿ ಸಿಕ್ತು ಅಂತ ಪ್ಲಾಂಟ್ ಮಾಡ್ತಿರೋದು ಇದೆಲ್ಲ ಒಂದು ಮುಖಭಂಗಕ್ಕೊಳಗಾಗಿರ್ತಕ್ಕಂಥ ಕೆಲವರು ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಪ್ಲಾಂಟ್ ಮಾಡ್ತಾ ಇದ್ದಾರೆ. ಮತ್ತು ಸಂವಿಧಾನ ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ ಪರಮಾಧಿಕಾರವನ್ನು ಕೊಟ್ಟಿದೆ, ಮಿತಿಯನ್ನು ಹೇರಿದೆ. ನಮ್ಮ ವಿಧಾನ ಪರಿಷತ್ತಿನ ಒಳಗೆ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳು, ಅವರೀಗ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗನ್ನು ಪ್ರಶ್ನಿಸುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ. ಇದು ಪ್ರಸನ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್. ದತ್ತಪೀಠ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಎರಡು ಸಮುದಾಯದ ಪ್ರಮುಖ ನಾಯಕರು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರು ಮತ್ತು ದತ್ತಪೀಠದಲ್ಲಿ ಪ್ರತಿ ವರ್ಷ ಕೂಡ ಮಾಲೆ ಹಾಕಿ ತಮ್ಮ ಒಂದು ಭಕ್ತಿಯನ್ನು ಮೆರೆಯುವಂಥ ಸಿಟಿ ರವಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸಭೆ ಕೂಡ ನಡೀತು. ಸುಪ್ರೀಂ ಕೋರ್ಟ್ಗೆ ಮುಂದಿನ ಅಂದರೆ ಮಾರ್ಚ್ ತಿಂಗಳ ಒಳಗಾಗಿ 24ರ ಒಳಗಾಗಿ ಯಾವುದೇ ವಿಚಾರ ಇದ್ದರೂ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಆ ವಿಚಾರವಾಗಿ ಸಭೆ ಕರೆದಿತ್ತು. ಏನೆಲ್ಲ ವಿಚಾರ ಪ್ರಸ್ತಾಪ ಆಯಿತು? ನಾವು ಭಾಳ ಸ್ಪಷ್ಟವಾಗಿ ಸಂಪುಟ ಉಪಸಮಿತಿ ಮುಂದೆ ನಾವು ಹೇಳಿದ್ದೀವಿ, ನೀವು ಸ್ಪೆಷಲ್ ಲೀವ್ ಪಿಟಿಷನ್ 10131 ಅಂದರೆ 10,131 ಬಾರ್ 2023 ಏನು ಗೌಸ್ ಮೊಹದ್ದೀನ್ ಸಾಕಾದ್ರಿ ಏನು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ 1978ನಿಂದ 20ಕ್ಕೂ ಹೆಚ್ಚು ಮೊಕದ್ದಮೆಗಳಿಗೆ ಸರ್ಕಾರ ಪ್ಯಾರಾವೈಸ್ ರಿಪ್ಲೈ ಕೊಟ್ಟಿದೆ. ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಇದು ಮೊದಲನೇ ಕೇಸಲ್ಲ, ಈ ಥರ 15-20 ಕೇಸ್ ಹಾಕಿ ಕೇಸ್ ಎಲ್ಲವೂ ವಜಾ ಆಗಿದೆ. ಯಾವುದೇ ಕೇಸು ಹಿಂದೂಗಳ ವಿರುದ್ಧ ಬಂದಿಲ್ಲ. ಹಾಕಿದ್ದಾರೆ ಕೇಸ್ನ, ಒಂದು ಕೇಸ್ನಲ್ಲೂ ಹಿಂದೂಗಳ ವಿರುದ್ಧ ಬಂದಿಲ್ಲ. ಎರಡನೇದು, ಈಗಾಗಲೇ ಸರ್ಕಾರ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಹಿಂದೂ ಅರ್ಚಕರು ನೇಮಕ ಮಾಡಿದೆ. ಹಿಂದೂ ಅರ್ಚಕರು ನೇಮಕ ಮಾಡೋದು ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ. ಅದನ್ನು ಪ್ರಶ್ನಿಸಿ ಕೋರ್ಟಿಗೆ ಹೋಗಿದ್ದಾರೆ. ಸತ್ಯ ಎತ್ತಿ ಹಿಡಿಬೇಕು ಅಂದರೆ ಇದನ್ನು ಸಮರ್ಥನೆ ಮಾಡಿ ಸ್ಟೇಟ್ಮೆಂಟ್ನ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಬೇಕು. ಮತ್ತು ಕಮಿಟಿ ಮುಂದೆ ಹೇಳಿದ್ದೀವಿ, ಬಾಬಾ ಬುಡಾನ್ ದರ್ಗಾ ಮತ್ತು ದತ್ತಪೀಠ ಸರ್ಕಾರಿ ದಾಖಲೆಗಳ ಪ್ರಕಾರನೇ ಬೇರೆ ಬೇರೆ. ಅದಕ್ಕೆ ನೀವು ಕಂದಾಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಮುಜರಾಯಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಚಿಕ್ಕಮಗಳೂರು ತಾಲೂಕು ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡಾನ್ ದರ್ಗಾ ಇದೆ. ಚಿಕ್ಕಮಗಳೂರು ತಾಲೂಕು ಇನಾಮ್ ದತ್ತಾತ್ರೇಯ ಪೀಠ, ಗ್ರಾಮದ ಹೆಸರೇ ಇನಾಮ್ ದತ್ತಾತ್ರೇಯ ಪೀಠ, ಗ್ರಾಮದ ಸರ್ವೆ ನಂಬರ್ 195ರಲ್ಲಿ ದತ್ತಾತ್ರೇಯ ಪೀಠ ಇದೆ. ಸರ್ಕಾರ 1970ರಲ್ಲಿ ಮಧ್ಯಂತರ ತಸ್ತೀಕ್ ಹೊರಡಿಸಿದೆ. ಆ ತಸ್ತೀಕ್ ಹಣ ಹೊರಡಿಸಿರೋದು ದತ್ತಾತ್ರೇಯ ದೇವರ ಹೆಸರಿನಲ್ಲಿ. ಇದನ್ನೆಲ್ಲವನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ 1861 ಎಕರೆ 31 ಗುಂಟೆ ಜಮೀನಿತ್ತು. ಅದನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೀವಿ, ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ. ಬಾಬಾ ಬುಡಾನ್ ದರ್ಗಾದ ಹೆಸರಿನಲ್ಲಿ ಇದ್ದಿದ್ದು 111 ಎಕರೆ. ಇವೆರಡೂ ಬೇರೆ ಬೇರೆ. ಇವತ್ತೇನು ವಕ್ಫ್ ವಿವಾದ ಆಗ್ತಾ ಇದೆ, ವಕ್ಫ್ ಬೋರ್ಡ್ನವರು ಆಸ್ತಿ ಹೊಡೆಯುವ ದುರಾಸೆಯಿಂದ ದತ್ತಾತ್ರೇಯ ಪೀಠನೇ ಬಾಬಾ ಬುಡಾನ್ ದರ್ಗಾ ಅಂತ ಕ್ಲೈಮ್ ಮಾಡಿದ್ರು. ಅದ್ರ ವಿರುದ್ಧ ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಪಡೆದಿರೋದು. ಇವತ್ತೇನು ವಕ್ಫ್ ಬೋರ್ಡ್ ವಿಷಯ ಆಗ್ತಾ ಇದೆಯಲ್ಲ, ನಾವು 64ರಲ್ಲೇ ಇದನ್ನು ತಪ್ಪು, ಇದು ಅನ್ಯಾಯ ಅಂತ ಪ್ರಶ್ನೆ ಮಾಡಿದ್ದೀವಿ. ಹಾಗಾಗಿ ಇದೆಲ್ಲವನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ಈಗ ಈ ವಿಚಾರದ ಜೊತೆಯಲ್ಲಿ ಈಗ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಈಗ ಏನು ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ, ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗುತ್ತೆ. ಅಲ್ಲಿಂದ ಕ್ಯಾಬಿನೆಟ್ ಹೋಗಿ ಆನಂತರ ಸುಪ್ರೀಂ ಕೋರ್ಟಿಗೆ ಕಳಿಸ್ತೀವಿ ವರದಿಯನ್ನು. ಸೊ ಹಾಗಾಗಿ ತಮ್ಮ ಪರವಾಗಿ ಬರುತ್ತಾ, ಹಿಂದೂಗಳ ಪರವಾಗಿ? ನೋಡಿ, ಸರ್ಕಾರ ರಾಜಕೀಯ ದುರಾಸೆಗೆ ಒಳಗಾಗದೇ ಇದ್ದರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡದೇ ಇದ್ದರೆ, ಸತ್ಯವನ್ನು ಎತ್ತಿ ಹಿಡಿಯೋದಾದರೆ, ದಾಖಲೆಗಳ ಪ್ರಕಾರ ರಿಪೋರ್ಟ್ ಕೊಡೋದಾದರೆ ಹಿಂದೂಗಳ ಹಕ್ಕನ್ನು ಎತ್ತಿ ಹಿಡಿಲೇಬೇಕು. ಅದನ್ನು ಮೀರಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಹೊರಟ್ರೆ ಆಗ ಮಾತ್ರ ವಿರುದ್ಧ ಮಾಡ್ಬೋದು. ವಿರುದ್ಧ ಮಾಡಿದ್ರೂ ಕೂಡ
ನಮಗೆ ನ್ಯಾಯ ಪಡೆಯೋದಕ್ಕೆ ನ್ಯಾಯಾಲಯದ ಅಂಗಳ ಇದೆ, ನಮ್ಮ ಹತ್ರ ದಾಖಲೆಗಳಿದ್ದಾವೆ, ನಾವು ನ್ಯಾಯಾಲಯದಲ್ಲಿ ನ್ಯಾಯ ಪಡಿತೇವೆ. ಇದರ ಜೊತೆಯಲ್ಲಿ ಸರ್, ಈಗ ತಮ್ಮ ವಿರುದ್ಧ ಬೆಳಗಾವಿಯಲ್ಲಿ ಏನು ಘಟನೆ ನಡೀತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ನಲ್ಲಿ ಕೂಡ ಇವತ್ತು ಮೊಕದ್ದಮೆ ಇದೆ. ಹಾಗಾಗಿ ತಾವು ಹೋಗ್ತೀರಾ ಮತ್ತು ಯಾವ ರೀತಿಯಾದಂಥ ವಿವರಣೆಯನ್ನು ಕೊಡುವಂಥ ಸಾಧ್ಯತೆ ಇದೆ? ಈಗಾಗಲೇ ನಮ್ಮ ವಕೀಲರು ನ್ಯಾಯಾಲಯದ ಕೇಸನ್ನು ನೋಡ್ಕೋತಾ ಇದ್ದಾರೆ. ನಾನು ನಮ್ಮ ವಕೀಲರಿಗೆ ಅದನ್ನೆಲ್ಲ ಬಿಟ್ಟಿದ್ದೀನಿ. ಅವ್ರ ಸಲಹೆ ಪ್ರಕಾರ ಕಾರ್ಯನಿರ್ವಹಿಸ್ತೀನಿ. ಮತ್ತು ನನಗೆ CIDಯಿಂದ ಇದುವರೆಗೂ ಯಾವುದೇ ನೋಟಿಸು ನನ್ನ ಮೇಲೆ ದೂರಿದೆ ಅಂತ ಬಂದಿಲ್ಲ. ನಮ್ಮವರು ಕೊಟ್ಟ ದೂರಿನಗೆ ಸಂಬಂಧಪಟ್ಟಂತೆ CID ನೋಟಿಸ್ ಕೊಟ್ಟಿದ್ದರು. ಅದಕ್ಕೆ ನಾವು ಈಗಾಗಲೇ ಹೋಗಿ ನಾನು DS ಅರುಣ್ ಅವರು, ಪ್ರೊಫೆಸರ್ ಸಂಕನೂರವರು, ಕಿಶೋರ್ ಕುಮಾರ್ ಅವರು ಹೋಗಿ ಸ್ಟೇಟ್ಮೆಂಟ್ ನನಗೆ ನನ್ನ ಮೇಲೆ ದೂರು ಬಂದಿರೋಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅವರು ನೋಟಿಸ್ ನನಗೆ ಕೊಟ್ಟಿಲ್ಲ. ಎರಡನೇದು ನಾವೊಂದು ದೂರು ಕೊಟ್ಟಿದ್ವಿ 19ನೇ ತಾರೀಕು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಇವತ್ತಿನವರೆಗೂ FIR ಆಗಿಲ್ಲ. ಇನ್ನು 2 ದಿನ ಕಳೆದ್ರೆ 1 ತಿಂಗಳಾಗುತ್ತೆ. 1 ತಿಂಗಳಾದರೂ FIR ಮಾಡಿಲ್ಲ ಅಂದರೆ ಅಲ್ಲಿಗೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಾ ಇಲ್ಲ, ಒತ್ತಡಕ್ಕೊಳಗಾಗಿದ್ದಾರೆ. ಇಲ್ಲದ್ರೆ ನಾನು ಕೊಟ್ಟಿದ್ದನ್ನು FIR ಮಾಡಿ ತನಿಖೆ ನಡೆಸಬೇಕಿತ್ತಲ್ಲ, ಯಾಕೆ FIR ಮಾಡಿಲ್ಲ? ಈಗ ಒಂದು ವಿಚಾರ, ಇಲ್ಲಿವರೆಗೂ ಕೂಡ ಸಭಾಪತಿಗಳು ಸ್ಪಷ್ಟಪಡಿಸಿದ್ರು ಆ ರೀತಿ ಆಡಿಯೋ ಇಲ್ಲ, ವಿಡಿಯೋ ಇಲ್ಲ ಅಂತ. ಈಗ ಏಕೈಕಿ ವಿಡಿಯೋ ಸಿಕ್ಕಿದೆ ಅನ್ನುವಂಥದ್ದು. ಸೊ ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಕಂತೆಗಳು ಈ ಪ್ಲಾಂಟ್ ಮಾಡ್ತಾ ಇರೋದು, ಸಿಕ್ಕಿದೆ, ಎಲ್ಲಿ ಸಿಕ್ತು ಅಂತ ಪ್ಲಾಂಟ್ ಮಾಡ್ತಿರೋದು ಇದೆಲ್ಲ ಒಂದು ಮುಖಭಂಗಕ್ಕೊಳಗಾಗಿರ್ತಕ್ಕಂಥ ಕೆಲವರು ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಪ್ಲಾಂಟ್ ಮಾಡ್ತಾ ಇದ್ದಾರೆ. ಮತ್ತು ಸಂವಿಧಾನ ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ ಪರಮಾಧಿಕಾರವನ್ನು ಕೊಟ್ಟಿದೆ, ಮಿತಿಯನ್ನು ಹೇರಿದೆ. ನಮ್ಮ ವಿಧಾನ ಪರಿಷತ್ತಿನ ಒಳಗೆ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳು ಅವರೀಗ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗನ್ನು ಪ್ರಶ್ನಿಸುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ. ಇದು ಪ್ರಸನ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್